ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಈಗ 5 ಆರೋಪಿಗಳಿರೋದು. ದರ್ಶನ್ ನೋಡೋಕೆ ಠಾಣೆಯ ಎದುರು ಅಭಿಮಾನಿಗಳು ಜಮಾಯಿಸಿದ್ದಾರೆ. ಆಗ್ಲೂ ಕೂಡ ತೋರಿಸ್ತಾ ಇದ್ವಿ, ನನ್ನ ಸಹೋದ್ಯೋಗಿ ತೋರಿಸ್ತಾ ಇದ್ರು ಅದನ್ನ. ಅಲ್ಲಿ ಪೊಲೀಸರು ಅವ್ರನ್ನ ಚದುರಿಸ್ತಾ ಇದ್ದಾರೆ. ಕಾರಣ ನಮ್ಮ ಸಮಾಜದಲ್ಲಿ ಮಾನಸಿಕತೆ ಹೇಗಿದೆ ಅಂತ ನೋಡ್ಕೊಳ್ಳಿ. ಅವರು ಸ್ಟಾರ್ ಇರಬಹುದು, ಅವರು ನಟ ಇರಬಹುದು, ನೀವು ಅವರ ಅಭಿಮಾನಿಗಳಿರಬಹುದು, ಆದ್ರೆ ಅವರೀಗ ಸದ್ಯಕ್ಕೆ ಕೊಲೆ ಆರೋಪಿ. ಅವರನ್ನು ಹೇಗೆ ಟ್ರೀಟ್ ಮಾಡಬೇಕೋ ಹಾಗೆ ಟ್ರೀಟ್ ಮಾಡಿ. ಚಿತ್ರಗಳಲ್ಲಿ ಅವರು ಕಾಣಿಸಿಕೊಂಡಾಗ ಅವರನ್ನು ಅಭಿಮಾನಿಯಾಗಿ ನೋಡಿ. ಬಟ್ ನಿಜ ಜೀವನದಲ್ಲಿ ಅವ್ರು ನಡ್ಕೊಂಡಿರುವಂತಹ ಆರೋಪ ಅವರ ಮೇಲೆ ಏನು ಬಂದಿದೆ ಆ ವಿಚಾರದಲ್ಲಿ ಸ್ವಲ್ಪ ದೂರನೇ ಇರಬೇಕು. ಆಗ್ಲೂ ಕೂಡ ನೀವು ಜೈ ಜೈ ಘೋಷಣೆ ಕೂಗುವಂಥದ್ದೇ ಆದ್ರೆ ಸಮಾಜಕ್ಕೆ ಏನ್ ಮೆಸೇಜ್ ಅನ್ನ ಕೊಡ್ತೀರಾ ನೀವು? ಈಗ ಮತ್ತೆ ಬೆನ್ನು ನೋವಿನ ಕುಂಟು ನೆಪವನ್ನ ದರ್ಶನ್ ಹೇಳಿದಾರಂತೆ. ದರ್ಶನ್ಗೆ ಮತ್ತೆ ಕಾಡ್ತಾ ಇದೆಯಂತೆ ಬೆನ್ನು ನೋವು. ಅಯ್ಯೋ, ಕ್ಯಾಮ್ರಾ ಕಂಡಾಗೆಲ್ಲ ಅವ್ರಿಗೆ ಬೆನ್ನು ಕಾಣಿಸ್ಕೊಳ್ಳುತ್ತೆ ರೀ. ಕ್ಯಾಮ್ರಾ ಕಂಡ ತಕ್ಷಣ ಅವರಿಗೆ ಕಾಲು ನೋವು ಆಗುತ್ತೆ, ಅಲ್ಲಿ ಕಾಲು ಹಿಂಗೆ ಮಾಡ್ಕೊಂಡು ಹೋಗ್ತಾರೆ, ಬೆನ್ನು ಕಾಣಿಸ್ಕೊಳ್ಳುತ್ತೆ. ಶೂಟಿಂಗ್ ಮಾಡ್ಬೇಕಾದ್ರೆ ಏನೂ ಆಗಲ್ಲ, ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೂ ಏನೂ ಆಗಲ್ಲ, ಅವ್ರು ಪರ್ಸ್ನಲ್ ಆಗಿ ಎಲ್ಲಾದ್ರೂ ಓಡಾಡಬೇಕಾದ್ರೆ ಏನೂ ಆಗಲ್ಲ. ಇಂಥ ವಿಚಾರ ಬಂದಾಗ ಮಾತ್ರ ಕ್ಯಾಮ್ರಾ ಕಣ್ಣಿಗೆ ಕಾಣಿಸಿದ ತಕ್ಷಣವೇ ಅವರಿಗೆ ಬೆನ್ನು ಶುರು ಆಗ್ಬಿಡುತ್ತೆ. ಒಂದೊಂದೇ ಹೆಜ್ಜೆಯನ್ನು ಇಟ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಸಮಾಜದಲ್ಲಿರುವಂತಹ ಅವರ ಅಭಿಮಾನಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕು. ಅವರ ಚಿತ್ರಗಳನ್ನು ಪ್ರೀತಿಸಿ, ಬೇಕಿದ್ರೆ ಅವ್ರನ್ನ ಪ್ರೀತಿಸಿ, ಆದರೆ ಅವ್ರ ಮೇಲಿರುವಂಥ ಸಮಾಜದಲ್ಲಿ ಕೊಲೆ ಆರೋಪ ಇದೆ. ಆಗ್ಲೂ ಹೋಗಿ ನಾನು ಹಾಗೆ ಅಭಿಮಾನವನ್ನ ತೋರಿಸ್ತೀನಿ, ಜೈ ಜೈ ಘೋಷಣೆ ಕೂಗ್ತೀನಿ ಅಂತಂದ್ರೆ ಸಮಾಜದಲ್ಲಿ ಕೊಲೆ ಅನ್ನುವಂಥ ಆರೋಪವನ್ನು ಹೊತ್ಕೊಂಡುವಂಥವ್ರಿಗೆ ಏನು ನೀವು ಮೆಸೇಜನ್ನು ಪಾಸ್ ಮಾಡ್ತೀರಾ? ಏನು ಮೆಸೇಜ್ ಪಾಡಿಸ್ತೀರಾ? ಅರ್ಥ ಆಗ್ಬೇಕಲ್ವಾ ಸಮಾಜದಲ್ಲಿ ಇವೆಲ್ಲವೂ ಕೂಡ. ಹಿಂಗೆಲ್ಲ ಮಾಡ್ತಾ ಇದ್ರೆ ನಾಳೆ ನಾನೇನು ಮಾಡಿದ್ರೆ ನಡೆಯುತ್ತೆ ಬಿಡು, ನನ್ನ ಅಭಿಮಾನಿಗಳು ಹಿಂಗೆ ಇರ್ತಾರೆ ಅನ್ನೋ ಮನಸ್ಸಿಕತೆ ಬರುತ್ತೆ. ಅವರ ಚಿತ್ರಗಳನ್ನು ಪ್ರೀತಿಸಿ, ಅವರ ನಟನೆಯನ್ನ ಪ್ರೀತಿಸಿ, ಅವರ ಕಲೆಯನ್ನ ಪ್ರೀತಿಸಿ, ಆದರೆ ಅವ್ರ ಮೇಲಿರುವಂಥ ಆರೋಪ ಪೂರ್ಣ ಪ್ರಮಾಣದಲ್ಲಿ ಹೋಗೋವರೆಗೂ ಕೂಡ ಹೇಗಿರಬೇಕೋ ಹಾಗಿರಿ, ಹೇಗೆ ಟ್ರೀಟ್ ಮಾಡಬೇಕೋ ಹಾಗೆ ಟ್ರೀಟ್ ಮಾಡಿ.